ಒಂದು ಮೊಬೈಲ್ ಅನ್ನ ಕೊಟ್ಟು ಮಗಳನ್ನ ರೂಮಿನ ಒಳಗಡೆ ಅವಳಿಗೆ ಬೇಕಾದ ರೀತಿಯಲ್ಲಿ ಬಿಟ್ಟ ಕಾರಣದಿಂದಲಾಗಿ ಮಗಳ ದಾರಿಯನ್ನ ಹಿಡಿತಾಳೆ. ಅದೇ ಮೊಬೈಲ್ ಅನ್ನ ಹಿಡಿದುಕೊಂಡು ಇನ್ಯಾವುದೋ ಒಂದು ಆನ್ಲೈನ್ ಎಜುಕೇಶನ್ ಅನ್ನ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಮೆಡಿಸಿನ್ ಆಗಿ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳ ಅನೇಕ ಉದಾಹರಣೆಗಳನ್ನು ಸಹ ನಾವು ಕೊಡಬಹುದು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನ ಇಟ್ಟು ರೂಮ್ ಒಳಗಡೆ ಲ್ಯಾಚ್ ಹಾಕಿ ಮುಚ್ಚಿದ ಮುಸುಕಿನ ಒಳಗಡೆ ಮಕ್ಕಳ ಮೊಬೈಲ್ ಸ್ಕ್ರೀನ್ ಆನ್ ಆಗಿದ್ದರೂ ಸಹ ಯಾಕೆ ಅಂತ ಪ್ರಶ್ನೆ ಮಾಡದೆ ಇರುವಂತಹ ಅಪ್ಪ ಅಮ್ಮ. ಗಾಂಧಾರಿಯ ಗರ್ಭವೂ ಒಂದೇ, ಕುಂತಿಯ ಗರ್ಭವೂ ಸಹ ಒಂದೇ. ಬಯೋಲಾಜಿಕಲ್ಲಿ ಎರಡೂ ಕೂಡ ಗರ್ಭಕೋಶಗಳೇ. ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ 100 ಜನ ಗಂಡು ಮಕ್ಕಳು 100ಕ್ಕೆ 100 ಸಹ ಅಧರ್ಮಿಗಳಾದರು. ಯಾಕೆ ಅಂತ ಹೇಳಿದ್ರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಮಕ್ಕಳ ದಾರಿ ಸರಿಯೋ ತಪ್ಪೋ ಅನ್ನುವುದನ್ನ ವಿವೇಚನೆ ಮಾಡಲಿಲ್ಲ. ಅದೇ ಕುಂತಿಯ 5 ಜನ ಮಕ್ಕಳಾದರೂ ಸಹ ಇವತ್ತಿಗೂ ನಮಗೆ ಮಹಾಭಾರತ ಅಂತ ನೆನಪಿಗೆ ಬಂದ್ರೆ, ಮಹಾಭಾರತದ ಆದರ್ಶಗಳು ಅಂತ ನೆನಪಿಗೆ ಬರಬೇಕಾಗಿದ್ರೆ 100 ಜನ ಕುರುವಂಶದ ಕೌರವರ ಬದಲು 5 ಜನ ಕುರುವಂಶದ ಪಾಂಡವರು ನೆನಪಾಗ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಕೊಟ್ಟಂತಹ ಸಂಸ್ಕಾರ ಮತ್ತು ಶಿಕ್ಷಣ.